ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ನಿಂಗಪ್ಪ ದೊಡ್ಕತ್ತಿ. ನಾನು 10ನೇ ತರಗತಿ ವಿದ್ಯಾರ್ಥಿನಿ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರವೂರು. ಈ ಚಟುವಟಿಕೆಯಲ್ಲಿ ನಾನು ಫ್ಯೂಸ್ ಎಂದರೇನು ಮತ್ತು ಅದರ ಕಾರ್ಯಗಳ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಇದಕ್ಕಾಗಿ ನಾನು ನಮ್ಮ ಪ್ರೌಢಶಾಲೆಯಲ್ಲಿ ಬಳಸಿ ಅನುಪಯುಕ್ತವಾದ ವಿದ್ಯುತ್ ಬೋರ್ಡ್ನಲ್ಲಿನ ಫ್ಯೂಸ್ ಅನ್ನೇ ಬಳಸಿಕೊಂಡಿರುವೆನು. ವಿದ್ಯುತ್ ಮಂಡಲದಲ್ಲಿರುವ ಫ್ಯೂಸ್ ಮಂಡಲ ಹಾಗೂ ವಿದ್ಯುತ್ ಉಪಕರಣಗಳಿಗೆ ಓವರ್ಲೋಡ್ನಿಂದ ಉಂಟಾಗುವ ಹಾನಿಯಿಂದ ರಕ್ಷಿಸುತ್ತದೆ. ಇದರಲ್ಲಿ 2 ಬಿಂದುಗಳ ಮಧ್ಯೆ ಒಂದು ತೆಳುವಾದ ತಂತಿಯನ್ನು ಅಳವಡಿಸಲಾಗಿರುತ್ತದೆ. ಇದು ಕಡಿಮೆ ಕರಗುವ ಬಿಂದು ಹೊಂದಿರುವ ತಾಮ್ರ ಮತ್ತು ತವರ ಅಥವಾ ಸತು ಮತ್ತು ಸೀಸದ ಮಿಶ್ರಲೋಹದಿಂದ ಮಾಡಲ್ಪಟ್ಟಿರುತ್ತದೆ. ವಿದ್ಯುತ್ ಮಂಡಲದಲ್ಲಿ ಅತಿಯಾದ ವಿದ್ಯುತ್ ಪ್ರವಾಹ ಉಂಟಾದಾಗ ಇದು ಕರಗಿ ಹೋಗುವ ಮೂಲಕ ವಿದ್ಯುತ್ ಸರಬರಾಜನ್ನು ತಕ್ಷಣವೇ ಕಡಿತಗೊಳಿಸುತ್ತದೆ. ಇದರ ಪ್ರಮುಖ ಕಾರ್ಯಗಳೆಂದರೆ, ಮೊದಲನೆಯದಾಗಿ ವಿದ್ಯುತ್ ಮಂಡಲದಲ್ಲಿ ನಿಗದಿತ ಮಟ್ಟಕ್ಕಿಂತ ಹೆಚ್ಚಿನ ವಿದ್ಯುತ್ ಹರಿದರೆ ಫ್ಯೂಸ್ ತಂತಿ ಬಿಸಿಯಾಗಿ ಕರಗಿ ವಿದ್ಯುತ್ ಪ್ರವಾಹವನ್ನು ನಿಲ್ಲಿಸುತ್ತದೆ. ಎರಡನೆಯದಾಗಿ ಶಾರ್ಟ್ ಸರ್ಕ್ಯೂಟ್ ಆದಾಗ ತೀವ್ರ ಶಾಖದಿಂದ ಫ್ಯೂಸ್ ತಂತಿ ಕರಗಿ ವಿದ್ಯುತ್ ಉಪಕರಣಗಳನ್ನು ಸುರಕ್ಷಿತವಾಗಿರಿಸುತ್ತದೆ. ಮುಖ್ಯವಾಗಿ ಇದು ವಿದ್ಯುತ್ ಪ್ರವಾಹದ ಶಾಖೋತ್ಪನ್ನ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಧನ್ಯವಾದಗಳು.